ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೂಪರ್ ಪೊಸಿಷನ್ ಥಿಯರಂ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಎರಡನೇ ವಿಡಿಯೋ. ಮೊದಲನೇ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಈ ಪ್ರಾಬ್ಲಮ್ ಅನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು? ಸೊ ಸರ್ಕ್ಯೂಟ್ ಅನ್ನು ಕೊಟ್ಟಿದ್ದಾರೆ, ಅದಕ್ಕಿಂತ ಮುಂಚೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕಾದ್ರೆ n+1 ನಂಬರ್ ಆಫ್ ಸ್ಟೆಪ್ಸ್ ಬೇಕಾಗುತ್ತೆ. n+1 ನಲ್ಲಿ n ಅಂತಂದ್ರೆ ಏನು? n ಅಂತಂದ್ರೆ ಸೋರ್ಸ್ಗಳು, ಕರೆಂಟ್ ಸೋರ್ಸ್ ಆದ್ರೂ ಆಗಿರಬಹುದು, ವೋಲ್ಟೇಜ್ ಸೋರ್ಸ್ ಆದ್ರೂ ಆಗಿರಬಹುದು. ಸೊ ಟೋಟಲ್ ಎಷ್ಟು ವೋಲ್ಟೇಜ್ ಅಥವಾ ಕರೆಂಟ್ ಸೋರ್ಸ್ ಇರ್ತವೆ ಅಷ್ಟು +1. ನೋಡಿ, ಇಲ್ಲಿ ಕೊಟ್ಟಿರುವಂತ ಸರ್ಕ್ಯೂಟ್ ಅಲ್ಲಿ ಒಂದು ಕರೆಂಟ್ ಸೋರ್ಸ್ ಇದೆ, ಇನ್ನೊಂದು ವೋಲ್ಟೇಜ್ ಸೋರ್ಸ್ ಇದೆ, ಇನ್ನು ಉಳಿದಿರುವಂತ ರೆಸಿಸ್ಟೆನ್ಸ್. ನನಗೆ ಬೇಕಾಗಿರೋದು ಸೋರ್ಸಸ್, ದಟ್ ಇಸ್ ಕರೆಂಟ್ ಆರ್ ವೋಲ್ಟೇಜ್, ಯಾವ್ದಾದ್ರು ಒಂದು ಕರೆಂಟ್ ಇದೆ, ಒಂದು ವೋಲ್ಟೇಜ್ ಇದೆ. ಸೊ ಟೋಟಲ್ ಎಷ್ಟಾಯ್ತು? 2. ಸೊ 2 + 1 ಇಟ್ ವಿಲ್ ಬಿ 3 ಸ್ಟೆಪ್. 3 ಸ್ಟೆಪ್ಸ್ ಅಲ್ಲಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೀವಿ. ಸೊ 3 ಸ್ಟೆಪ್ ಅಂತಂದ್ರೆ ಏನು ಅಂತ ನಾನು ಕೂಡ ಹೇಳ್ತೀನಿ, ನೋಡಿ ಗೊತ್ತಾಗುತ್ತೆ. ಅಟ್ ಒನ್ ಸ್ಟೆಪ್ ಓನ್ಲಿ ಒನ್ ಸೋರ್ಸ್ ಮಸ್ಟ್ ಇದೆ. ನೋಡಿ ನಾನು ಹೇಳಿದೆ 3 ಸ್ಟೆಪ್ ಅಂತ. ಇಲ್ಲಿ ನಮಗೆ ಇರುವಂತ ಸ್ಟೆಪ್, ಇಲ್ಲಿ ನಮಗೆ ಇರುವಂತ ಸೋರ್ಸ್ಗಳು ಎಷ್ಟು? 2 ಇದಾವೆ. ಆಮೇಲೆ ಅವ್ರು ಏನಿದೆ, ಒಂದು ಸ್ಟೆಪ್ ಅಲ್ಲಿ ಕೇವಲ ಒಂದೇ ಒಂದು ಸೋರ್ಸ್ ಅನ್ನು ಉಳಿಸಬೇಕು. ಫಾರ್ ಎಕ್ಸಾಂಪಲ್ 5 ಆಂಪಿಯರ್ ಕರೆಂಟ್ ಸೋರ್ಸ್ ಅನ್ನು ಉಳಿಸಿಕೊಂಡ್ರೆ ಈ 20 ವೋಲ್ಟೇಜ್ ಅನ್ನು ತೆಗೆದಾಕಬೇಕು. ನೆಕ್ಸ್ಟ್ 20 ವೋಲ್ಟೇಜ್ ಅನ್ನು ಉಳಿಸಿಕೊಂಡ್ರೆ 5 ಆಂಪಿಯರ್ ಅನ್ನು ತೆಗೆದಾಕಬೇಕು. ಅದೇ ಈ ಒಂದು ಪ್ರೋಸೆಸ್ ಅಲ್ಲಿ ನಡೆಯುವಂತದ್ದು. ಫಸ್ಟ್ ಸ್ಟೆಪ್ ಅಲ್ಲಿ ಫಾರ್ ಎಕ್ಸಾಂಪಲ್ 5 ಆಂಪಿಯರ್ ಅನ್ನು ಉಳಿಸಿಕೊಂಡಿದ್ರೆ 20 ವೋಲ್ಟೇಜ್ ಅನ್ನು ತೆಗೆದುಬಿಟ್ಟು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀನಿ. ನೆಕ್ಸ್ಟ್ 20 ವೋಲ್ಟೇಜ್ ಅನ್ನು ಇಟ್ಕೊಂಡು 5 ಆಂಪಿಯರ್ ಅನ್ನು ತೆಗೆದಾಕ್ತೀನಿ. ಸೊ ಇದು ಎರಡನೇ ಸ್ಟೆಪ್. ಮೂರನೇ ಸ್ಟೆಪ್ ಅಲ್ಲಿ ಏನು ಮಾಡ್ತೀನಿ? ಸ್ಟೆಪ್ 1 ಸ್ಟೆಪ್ 2 ಎರಡು ಕೂಡ ಆನ್ಸರ್ ಅನ್ನು ಮರ್ಜ್ ಮಾಡ್ತೀನಿ. ಇಷ್ಟೇ ಸಿಂಪಲ್. ಏನು? ಫಸ್ಟ್ ಒಂದು ಸೋರ್ಸ್ ಉಳಿಸಬೇಕು, ಇನ್ನು ಉಳಿದಿರೋದನ್ನು ತೆಗಿಬೇಕು. ನೆಕ್ಸ್ಟ್ ಈ ಸೋರ್ಸ್ ಉಳಿಸಬೇಕು, ನೆಕ್ಸ್ಟ್ ಇದನ್ನ ತೆಗಿಬೇಕು. ಅವು ಎರಡೂ ಕೂಡ ಸ್ಟೆಪ್ 1 ಸ್ಟೆಪ್ 2 ಏನು ಆನ್ಸರ್ ಬಂದಿರುತ್ತೆ ಅದನ್ನ ಇಲ್ಲಿ ಬರೆದ್ರೆ ಅದನ್ನ ಮೂರನೇ ಸ್ಟೆಪ್ ಅಲ್ಲಿ ಆಡ್ ಮಾಡಿದ್ರೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಅವರು ಇವಾಗ ಏನು ಹೇಳಿದ್ದಾರೆ ಅಂತಂದ್ರೆ ಕ್ವೆಶ್ಚನ್ ಅಲ್ಲಿ ಫೈಂಡ್ ದ ಕರೆಂಟ್ ಅಟ್ 3 ಓಮ್ ರೆಸಿಸ್ಟೆನ್ಸ್. ಸೊ 3 ಓಮ್ ರೆಸಿಸ್ಟೆನ್ಸ್ ಅಂತ ಹೋಗ್ತಿರುವಂತ ಕರೆಂಟ್ ಅನ್ನು ಕಂಡುಹಿಡಿಯೋದಕ್ಕೆ ನಮಗೆ ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಸರ್ಕ್ಯೂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡೋಣ? ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಉಳಿಸಬೇಕು, ಯಾವ್ದಾದ್ರು ಒಂದನ್ನು ತೆಗಿಬೇಕು. ಸೊ ಸ್ಟೆಪ್ ನಂಬರ್ 1 ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. 3 ಸ್ಟೆಪ್ ಅಲ್ಲಿ ಮೊದಲನೇ ಸ್ಟೆಪ್ ಯಾವ್ದಾದ್ರು ಒಂದನ್ನು ಉಳಿಸಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ 5 ಆಂಪಿಯರ್ ಅನ್ನು ತೆಗೆದಾಕ್ತೀನಿ ಅಂತ ಅನ್ಕೊಳ್ಳಿ, 20 ವೋಲ್ಟೇಜ್ ಅನ್ನು ಉಳಿಸ್ಕೊಳ್ತೀನಿ. ಸೊ ರಿಮೂವ್ 5 ಆಂಪಿಯರ್ ಕರೆಂಟ್ ಸೋರ್ಸ್. ಸೊ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಕರೆಂಟ್ ಸೋರ್ಸ್ ಅನ್ನು ಏನಾದರೂ ತೆಗಿತೀರಾ ಅಂತಂದ್ರೆ ಸರ್ಕ್ಯೂಟ್ ಅನ್ನು ಓಪನ್ ಮಾಡಿ ತೆಗಿತೀರಾ, ವೋಲ್ಟೇಜ್ ಸೋರ್ಸ್ ಅನ್ನು ತೆಗಿತೀರಾ ಅಂತಂದ್ರೆ ಸರ್ಕ್ಯೂಟ್ ಅನ್ನು ಶಾರ್ಟ್ ಮಾಡಿ ತೆಗಿತೀರಾ. ಸೊ ಅದನ್ನು ಕೂಡ ತೋರಿಸಿ. ಸೊ ಫಸ್ಟ್ ಇದನ್ನ ರೀಡ್ರಾ ಮಾಡಬೇಕಲ್ವಾ? 5 ಆಂಪಿಯರ್ ಕರೆಂಟ್ ಅನ್ನು ನಾನು ಯಾವ ರೀತಿ ತೆಗಿತಾ ಇರೋದು? ಓಪನ್ ಸರ್ಕ್ಯೂಟ್ ಮಾಡಿ ತೆಗಿತಾ ಇದ್ದೀನಿ. ಸೊ ಓಪನ್ ಸರ್ಕ್ಯೂಟ್ ಅನ್ನು ಮಾಡೋಣ. 2 ಓಮ್ ರೆಸಿಸ್ಟೆನ್ಸ್, 3 ಓಮ್ ರೆಸಿಸ್ಟೆನ್ಸ್, 4 ಓಮ್ ರೆಸಿಸ್ಟೆನ್ಸ್, 20 ವೋಲ್ಟೇಜ್ ಸೋರ್ಸ್, 5 ಓಮ್, 10 ಓಮ್. ಸೊ ಇವಾಗ ನೋಡಿ ಏನು ಮಾಡಿದೆ? ಸರ್ಕ್ಯೂಟ್ ಅನ್ನು ಓಪನ್ ಮಾಡಿಬಿಟ್ಟು 5 ಆಂಪಿಯರ್ ಕರೆಂಟ್ ಅನ್ನು ತೆಗೆದೆ. ಕರೆಂಟ್ ತೆಗಿಬೇಕು ಅಂತಂದ್ರೆ ಓಪನ್ ಸರ್ಕ್ಯೂಟ್ ಮಾಡಬೇಕು. ನೆಕ್ಸ್ಟ್ ವೋಲ್ಟೇಜ್ ಅನ್ನು ತೆಗಿಬೇಕಾದ್ರೆ ಯಾವ ರೀತಿ ಶಾರ್ಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇವಾಗ ತೆಗೆದಾಕಿದ್ದೀನಿ ಅಂತಂದ್ರೆ ಇದು ಬರೆಯುವಂತ ಅವಶ್ಯಕತೆ ಇಲ್ಲ ಅಲ್ವಾ? ಓಪನ್ ಸರ್ಕ್ಯೂಟ್. ಸೊ ಇದರಲ್ಲೇ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಈಗ ನನ್ನ ಹತ್ರ ಏನಿದೆ? ಲೂಪ್ 1 ಲೂಪ್ 2 ಎರಡು ಲೂಪ್ ಇದೆ. KVL ಅನ್ನು ಅಪ್ಲೈ ಮಾಡಿ ನಾವು ಕರೆಂಟ್ ಅನ್ನು ಕಂಡುಹಿಡಿಯೋಣ. ಯಾಕೆ? ಕರೆಂಟ್ 3 ಓಮ್ ರೆಸಿಸ್ಟೆನ್ಸ್ ನನಗೆ ಬೇಕಲ್ವಾ? ಸೊ ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂತಂದ್ರೆ KVL ಅನ್ನು ಅಪ್ಲೈ ಮಾಡ್ತಾ ಹೋಗೋಣ, ಆನ್ಸರ್ ಸಿಗುತ್ತೆ. ಸೊ ಲೂಪ್ 1 ಇದು, ಲೂಪ್ 2 ಇದು. ಸೊ ಲೂಪ್ 1 ಅಲ್ಲಿ ಹೋಗ್ತಿರುವಂತ ಕರೆಂಟ್ ಅನ್ನು I1 ಅಂತ ತಗೊಳ್ಳೋಣ, ಲೂಪ್ 2 ಅಲ್ಲಿ ಹೋಗ್ತಿರುವಂತ ಕರೆಂಟ್ ಅನ್ನು I2. ಸೊ ಫಸ್ಟ್ ಲೂಪ್ 1 ಗೆ ನಾವು KVL ಅನ್ನು ಅಪ್ಲೈ ಮಾಡೋಣ. ಅಪ್ಲೈ KVL ಟು ಲೂಪ್ ನಂಬರ್ 1. ಸೊ ಲೂಪ್ 1 ಗೆ KVL ಅನ್ನು ಅಪ್ಲೈ ಮಾಡಿದ್ರೆ ಕಿರ್ಚಾಫ್ ವೋಲ್ಟೇಜ್ ಲಾ. ಸೊ ನಾವು ಇಲ್ಲಿ ಬರೆಯುವಂತ ಎಲ್ಲ ವ್ಯಾಲ್ಯೂಸ್ಗಳು ಈಕ್ವೇಷನ್ ಅಲ್ಲಿ ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಇರಬೇಕು. ಸೊ ಕರೆಂಟ್ ಇಂಗೆ ಫ್ಲೋ ಆಗ್ತಾ ಇದೆ ನೋಡಿ. ರೆಸಿಸ್ಟೆನ್ಸ್ ಕೂಡ ಯಾವುದು? 3, 2, 5, 10 ಮತ್ತೆ 4 ಓಮ್ ರೆಸಿಸ್ಟೆನ್ಸ್ ಇದೆ. ಈ 4 ಓಮ್ ಏನಾಗಿದೆ? ಲೂಪ್ 1 ಮತ್ತೆ ಲೂಪ್ 2 ಎರಡು ಮಧ್ಯೆ ಇದೆ. ಅಂದ್ರೆ ಏನಾಯ್ತು? 4 ಓಮ್ ರೆಸಿಸ್ಟೆನ್ಸ್ ಲೂಪ್ 1 ಮತ್ತೆ ಲೂಪ್ 2 ಎರಡು ಮಧ್ಯೆ ಕೂಡ ಶೇರ್ ಆಗಿದೆ. ಸೊ ಅದನ್ನ ಬಿಟ್ಟು ಇನ್ನು ಉಳಿದಿರುವಂತ ಸೋರ್ಸ್, ಇನ್ನು ಉಳಿದಿರುವಂತ ರೆಸಿಸ್ಟೆನ್ಸ್ ಗಳನ್ನು ನೋಡಿದ್ರೆ ಎಲ್ಲವೂ ಕೂಡ ಸೀರೀಸ್ ಇದೆ. 3, 2, 5, 10. ಸೊ ಅಷ್ಟನ್ನು ಕೂಡ ಸೀರೀಸ್ ಅಲ್ಲಿ ಇದಾವೆ ಅಂತಂದ್ರೆ ಡೈರೆಕ್ಟ್ ಆಗಿ ಆಡ್ ಮಾಡಬಹುದಾ? ಸೊ 3 + 2 is 5, 5 + 5 ಅಂತಂದ್ರೆ 10, 10 + 10 ಅಂತಂದ್ರೆ 20. ಸೊ ನಾನು ಬರಬೇಕಾಗಿರೋದು V ಫಾರ್ಮುಲಾ. ಓಮ್ಸ್ ಲಾ ಏನಿರುತ್ತೆ? V = IR. ಸೊ ಕರೆಂಟ್ ಯಾವುದು ಫ್ಲೋ ಆಗ್ತಿರೋದು? I1. ನೆಕ್ಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ 3 + 2 is 5, 5 + 5 10, 10 + 10 is 20 I1. ನೆಕ್ಸ್ಟ್ ಇನ್ನ 4 ಓಮ್ ರೆಸಿಸ್ಟೆನ್ಸ್ ಇಂದು ಕೂಡ ಬರಬೇಕಲ್ವಾ? ಸೊ +4 ಇಂಟು ಕರೆಂಟ್ ಯಾವುದು ಬರೆಯೋದು? I1 ಬರಬೇಕಾ I2 ಬರಬೇಕಾ? ಇದು ಎರಡನ್ನೂ ಕೂಡ ಶೇರ್ ಆಗಿದೆ. ಸೊ ಏನು ಮಾಡಬೇಕು? ಲೂಪ್ 1 ಗೆ ನಾವು ಈಕ್ವೇಷನ್ ಅನ್ನು ಬರೀತಾ ಇರೋದ್ರಿಂದ I1 - I2 ಅಂತ ಬರಬೇಕು. ನಾವೇನಾದ್ರೂ ಲೂಪ್ 2 ಈಕ್ವೇಷನ್ ಬರಬೇಕಾದ್ರೆ I2 - I1 ಆಗುತ್ತೆ. ಸೊ ಇವಾಗ ಇದ್ದಂತ ಎಲ್ಲ ಸೋರ್ಸಸ್ ಅಥವಾ ರೆಸಿಸ್ಟೆನ್ಸ್ ಗಳನ್ನು ಯೂಸ್ ಮಾಡ್ಕೊಂಡು ನಾವು ಈ ಈಕ್ವೇಷನ್ ಅನ್ನು ಬರೆದಿದ್ದೀವಿ. ಸೊ ಏನಾದರೂ ಸಿಂಪ್ಲಿಫೈ ಮಾಡಿದ್ರೆ 20I1 + 4I1 - 4I2 will be equal to 0. ಸರಿನಾ? ಸೊ I1 ಅನ್ನು ಮರ್ಜ್ ಮಾಡಿ 20I1 + 4I1 ಏನಾಯ್ತು? 24I1 - 4I2 will be equal to 0. ಸೊ ಇದು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಮೊದಲನೇ ಲೂಪ್ಗೆ KVL ಅನ್ನು ಅಪ್ಲೈ ಮಾಡಿದಾಗ ಈ ಈಕ್ವೇಷನ್ ಬಂತು. ನೆಕ್ಸ್ಟ್ ಅಪ್ಲೈ KVL ಟು ಲೂಪ್ ನಂಬರ್ 2. ಲೂಪ್ ನಂಬರ್ 2 ಗೆ ಅಪ್ಲೈ ಮಾಡೋಣ. ಲೂಪ್ 2 ಅಲ್ಲಿ ಏನಿದೆ? ಒಂದು ವೋಲ್ಟೇಜ್ ಸೋರ್ಸ್ ಇದೆ, ಇನ್ನೊಂದು ರೆಸಿಸ್ಟೆನ್ಸ್ ಇದೆ. ಆ ರೆಸಿಸ್ಟೆನ್ಸ್ ಲೂಪ್ 2 ಮತ್ತೆ ಲೂಪ್ 1 ಮಧ್ಯೆ ಶೇರ್ ಆಗ್ತಾ ಇದೆ. ಸೊ ಫಸ್ಟ್ ವೋಲ್ಟೇಜ್ ಅಲ್ಲಿ ಡೈರೆಕ್ಟ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಬರೀ ಕರೆಂಟ್ ಯಾವ ರೀತಿ ಎಂಟರ್ ಆಗ್ತಾ ಇದೆ ಅದು ಮೇನ್. ನೋಡಿ ಕ್ಲಾಕ್ ವೈಸ್ ರೊಟೇಷನ್ ಈ ರೀತಿ ಬಂದು ಒಳಗೆ ನೋಡಿ ಕ್ಲಾಕ್ ವೈಸ್ ರೊಟೇಷನ್. ಪಾಸಿಟಿವ್ ಇಂದ ಎಂಟರ್ ಆಗ್ತಾ ಇದೆಯಾ? ಸೊ ಪಾಸಿಟಿವ್ ಇಂದ ಎಂಟರ್ ಆಗ್ತಾ ಇದ್ರೆ +20 ಅಂತ ಬರಬೇಕು, ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದ್ರೆ -20. ಸೊ ಈ ಒಂದು ಲೂಪಿನ ಕರೆಂಟ್ ಅನ್ನು ನೀವು ಯಾವ್ದಾದ್ರು ತಗೋಬಹುದು. ಬಟ್ ನಾನು ಏನು ಹೇಳೋದು, ಎಲ್ಲಾ ಲೂಪ್ಗಳು ಎಷ್ಟೇ ಇರಲಿ, 5 ಇರಲಿ 6 ಇರಲಿ ಲೂಪ್ಗಳು ನೀವು ಕ್ಲಾಕ್ ವೈಸ್ ತಗೊಳ್ಳಿ. ಸರಿನಾ? ಸೊ ಕ್ಲಾಕ್ ವೈಸ್ ತಗೊಂಡು ಎಲ್ಲಾದರೂ ಸಾಲ್ವ್ ಮಾಡಬೇಕು. ಸೊ ಕ್ಲಾಕ್ ವೈಸ್ ಮುಖಾಂತರ ಹೋದಾಗ ಪಾಸಿಟಿವ್ ಇಂದ ಕರೆಂಟ್ ಎಂಟರ್ ಆಗ್ತಾ ಇದೆ. ಸೊ +20 ಪ್ಲಸ್ ರೆಸಿಸ್ಟೆನ್ಸ್ ಏನಿರೋದು 4, ಬಟ್ ಇಟ್ ಇಸ್ ಶೇರ್ ಬಿಟ್ವೀನ್ ಲೂಪ್ 1 ಅಂಡ್ ಲೂಪ್ 2. ಲೂಪ್ 2 ಈಕ್ವೇಷನ್ ಬರೀತಾ ಇರೋದು. ಸೊ I2 - I1 which will be equal to 0. ನೋಡಿ ಲೂಪ್ 1 ಗೆ ಬರಬೇಕಾದ್ರೆ I1 - I2 4 ಗೆ. ನೆಕ್ಸ್ಟ್ ಲೂಪ್ 2 ಬರಬೇಕಾದ್ರೆ I2 - I1 ಅಷ್ಟೇ. ಸೊ 20 ಪ್ಲಸ್ 4 into I2 ಅಂತಂದ್ರೆ 4I2 - 4 into I1 ಅಂತಂದ್ರೆ 4I1 which will be equal to 0. ಸೊ -4I1 + 4I2 will be equal to 20 ನ ಕಡೆ ಕಳಿಸಿದ್ರೆ -20. ಸೊ ದಿಸ್ ಇಸ್ ಈಕ್ವೇಷನ್ ನಂಬರ್ 2. ಸೊ ಇದನ್ನ ನೀವು ಕ್ಯಾಲ್ಕುಲೇಟರ್ ಹಾಕಿ, ಇಲ್ಲ ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಇರಬಹುದು, ಇಲ್ಲ ಅಂತಂದ್ರೆ ಕ್ರೇಮರ್ಸ್ ರೂಲ್ ಅನ್ನು ಅಪ್ಲೈ ಮಾಡಿದ್ರೆ I1 ಮತ್ತೆ I2 ವ್ಯಾಲ್ಯೂಗಳು ನಿಮಗೆ ಸಿಗುತ್ತೆ. ಸೊ ಕ್ರೇಮರ್ಸ್ ರೂಲ್ ಯಾವ ರೀತಿ ಅಪ್ಲೈ ಮಾಡಬೇಕು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಈ ಈಕ್ವೇಷನ್ ಅನ್ನು ತಗೊಂಡ್ರೆ I1 ಅನ್ನು ಈ ಕಡೆ ಉಳಿಸ್ಕೊಳ್ಳಿ, ನೋಡಿದ್ದೆಲ್ಲ ಆ ಕಡೆ ಕಳಿಸಿ. ಆಮೇಲೆ ಏನು ಮಾಡಿ? I1 ವ್ಯಾಲ್ಯೂ ಗೊತ್ತಾಯ್ತಲ್ಲ. ಸೊ I1 ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ I2 ವ್ಯಾಲ್ಯೂ ಗೊತ್ತಾಗುತ್ತೆ. I2 ವ್ಯಾಲ್ಯೂ ಗೊತ್ತಾದ ತಕ್ಷಣ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ I1 ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನು ಸಾಲ್ವ್ ಮಾಡಬಹುದು, ಕ್ರೇಮರ್ಸ್ ರೂಲ್ ಮೆಥಡ್ ಯೂಸ್ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡಬಹುದು. ಕ್ಯಾಲ್ಕುಲೇಟರ್ ಅಲ್ಲಿ ಡೈರೆಕ್ಟ್ ಆಗಿ ಈಕ್ವೇಷನ್ ಹಾಕಿದ್ರು ಕೂಡ ವ್ಯಾಲ್ಯೂ ಸಿಗುತ್ತೆ. ಸೊ ಫೈನಲ್ I1 ಮತ್ತೆ I2 ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ ಬರಿ I1 ಮತ್ತೆ I2. ಸೊ -1 ಆಂಪಿಯರ್ -6 ಆಂಪಿಯರ್. ಇಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ ಅಂತಂದ್ರೆ ಏನು? ಮೈನಸ್ ಅಂತಂದ್ರೆ ನಾವು ಕ್ಲಾಕ್ ವೈಸ್ ತಗೊಂಡಿದ್ದೀವಲ್ಲ ಅದರ ಡೈರೆಕ್ಷನ್ ಉಲ್ಟಾ ಡೈರೆಕ್ಷನ್ ಅಂತ ಅಷ್ಟೇ. ಸೊ ಅದು ಕೂಡ ಕರೆಕ್ಟ್ ಆನ್ಸರ್. ಏನಾಗಲ್ಲ? ಪರ್ಫೆಕ್ಟ್ ಆನ್ಸರ್ ಇದೆ. -1 ಆಂಪಿಯರ್ ಅಂತಾನೆ ಬರೀರಿ, -6 ಆಂಪಿಯರ್ ಅಂತಾನೆ ಬರೀರಿ.
ಸೊ ಈಗ 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಬೇಕಿತ್ತಲ್ವಾ, ಸೊ 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಯಾವ ಕರೆಂಟ್ ಹೋಗ್ತಾ ಇರೋದು I1, ಸೊ I1 ಮಾತ್ರ. ಸೊ I1 ಇಂದ ಕರೆಂಟ್ 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಿದೆ. ಸೊ 3 ಒಂದು -1 ಆಂಪಿಯರ್. ಯಾವುದು ಇದು ಸ್ಟೆಪ್ ನಂಬರ್ 1 ಮಾತ್ರ, ಇನ್ನು ಸ್ಟೆಪ್ ನಂಬರ್ 2 ಹೋಗಿಲ್ಲ. ಸ್ಟೆಪ್ ನಂಬರ್ 1 ಅಲ್ಲಿ -1 ಆಂಪಿಯರ್ ಸಿಕ್ಕಿದೆ ನನಗೆ. ಸ್ಟೆಪ್ ನಂಬರ್ 2 ಅಲ್ಲಿ ಏನು ಮಾಡಬೇಕು, ಕರೆಂಟ್ ಸೋರ್ಸ್ ಅನ್ನು ಉಳಿಸಿಕೊಂಡು ವೋಲ್ಟೇಜ್ ಸೋರ್ಸ್ ಅನ್ನು ತೆಗಿಬೇಕು. ಸೊ ತೆಗಿಬೇಕಾದ್ರೆ ಏನು ಮಾಡ್ತೀವಿ ಅಂತಂದ್ರೆ ಸಿಂಪಲ್, ಇದನ್ನ ಶಾರ್ಟ್ ಮಾಡಬೇಕು. ಸೊ ಶಾರ್ಟ್ ಅಂತಂದ್ರೆ ಕ್ಲೋಸ್ ಮಾಡಿದ್ರೆ ಅದು ಶಾರ್ಟ್ ಆಗ್ಬಿಡುತ್ತೆ. ಸೊ 20 ವೋಲ್ಟ್ ಹೋಯ್ತು, ಬಟ್ 5 ಆಂಪಿಯರ್ ಕರೆಂಟ್ ಸೋರ್ಸ್ ಉಳ್ಕೊಂಡೆ. ಸೊ ದಿಸ್ ಇಸ್ ಸ್ಟೆಪ್ ನಂಬರ್ 2. ನಾನು ರಿಮೂವ್ ಮಾಡ್ತಿರೋದೇನು 20 ವೋಲ್ಟ್ ವೋಲ್ಟೇಜ್ ಸೋರ್ಸ್ ಅನ್ನು ರಿಮೂವ್ ಮಾಡ್ತಾ ಇದ್ದೀನಿ ಸ್ಟೆಪ್ ನಂಬರ್ 2. ಇನ್ನು ಉಳಿದೆಲ್ಲ ಸೇಮ್ ಇರುತ್ತೆ. ಕರೆಂಟ್ ಸೋರ್ಸ್ ಅನ್ನು ತಗೊಂಡ್ವಿ, ವೋಲ್ಟೇಜ್ ಸೋರ್ಸ್ ಅನ್ನು ತೆಗೆದ್ವಿ. ಇಲ್ಲೇನಾಗುತ್ತೆ ಅಂತಂದ್ರೆ ಕರೆಂಟ್ ಈ ರೀತಿ ಫ್ಲೋ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಈ ರೀತಿ ಬಂದಿದ್ದು ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ನೈಸ್ ರೋಡ್ ಇದೆ, ಇನ್ನೊಂದು ಕಲ್ಲು ಮಾಡಿರುವಂತ ರೋಡ್ ಇದೆ. ಯಾವ್ದನ್ನ ತಗೊಂತೀರಾ? ನೈಸ್ ರೋಡ್ ಇರುವಂತದನ್ನ ತಂದಿರಲ್ವಾ. ಸೊ ಏನ್ ಮಾಡುತ್ತೆ, ಕರೆಂಟ್ ಈ ರೀತಿ ಬಂದ್ಬಿಟ್ಟು ಇಲ್ಲೇ ಫ್ಲೋ ಆಗ್ಬಿಡುತ್ತೆ. ಸೊ ಈ 4 ಓಮ್ ರೆಸಿಸ್ಟೆನ್ಸ್ ಗೆ ಕರೆಂಟೇ ಹೋಗಲ್ಲ. ಸೊ ಅದನ್ನ ತೆಗೆದಾಯ್ತು ಅಷ್ಟೇ, ಸಿಂಪಲ್. ಸೊ ಇವಾಗ ಎಷ್ಟು ಲೂಪ್ಗಳಾದವು? ಇದು ಲೂಪ್ 1, ಲೂಪ್ 2, ಎರಡು ಲೂಪ್ಗಳು ಮಾತ್ರ ಇದೆ. ಸೊ ದಿಸ್ ಇಸ್ ಲೂಪ್ ನಂಬರ್ 1. ಅದರ ಮುಖಾಂತರ ಹೋಗ್ತಿರುವಂತ ಕರೆಂಟ್ I1 ಕ್ಲಾಕ್ ವೈಸ್ ತಗೊಂತೀನಿ. ನೆಕ್ಸ್ಟ್ ಲೂಪ್ 2 ಅಲ್ಲಿ ಹೋಗ್ತಿರುವಂತ ಕರೆಂಟ್ I2. ಸೊ ಇಲ್ಲಿ ತಂದ 4 ಓಮ್ ರೆಸಿಸ್ಟೆನ್ಸ್ ಏನಂತ ತೆಗೆದಿದ್ದು ಕರೆಂಟ್ ಫ್ರೀ ಆಗಿರುವಂತ ಜಾಗದಲ್ಲಿ ಹೋಗುತ್ತೆ ಹೊರತು ರೆಸಿಸ್ಟೆನ್ಸ್ ಹತ್ರ ಬರಲ್ಲ. ಸೊ ಅದಕ್ಕೋಸ್ಕರ ಬಂದರೂ ಕೂಡ ಮೈನೂಟ್ ಅಮೌಂಟ್ ಆಫ್ ಅಮೌಂಟ್, ಸೊ ಮೈನೂಟ್ ಅಮೌಂಟ್ ಆಫ್ ಕರೆಂಟ್ ಬರುತ್ತೆ. ಸೊ ಅದನ್ನ ತೆಗೆದಾಯ್ತು, ಸಿಂಪಲ್. ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂದ್ರೆ ಫಸ್ಟ್ ಲೂಪ್ 1 ಗೆ KVL ಅನ್ನು ಅಪ್ಲೈ ಮಾಡಿ. KVL ಏನು ಅಪ್ಲೈ ಮಾಡಬೇಕು, ಕರೆಂಟ್ ಅನ್ನು ಕಂಡುಹಿಡಿಯಬೇಕು. ಬಟ್ ಲೂಪ್ 1 ಅಲ್ಲಿ ಇರುವಂತ ಕರೆಂಟ್ ನನಗೆ ಆಲ್ರೆಡಿ ಗೊತ್ತಿದೆ, ಏನು 5 ಆಂಪಿಯರ್. ನೋಡಿ ಕ್ಲಾಕ್ ವೈಸ್ ರೊಟೇಷನ್. ಸೊ ಕ್ಲಾಕ್ ವೈಸ್ ರೊಟೇಷನ್ ನೋಡಿ ಸೇಮ್ ಡೈರೆಕ್ಷನ್ ಮೇಲ್ಗಡೆ ಹೋಗ್ತಿದೆ, ಕ್ಲಾಕ್ ವೈಸ್ ರೊಟೇಷನ್ ಅಲ್ಲೂ ಕೂಡ ಮೇಲೆ ಹೋಗ್ತಿದೆ. ಸೊ I1 ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ 5 ಆಂಪಿಯರ್. ಕೇವಲ ನಾನು ಲೂಪ್ 2 ಗೆ ಅಪ್ಲೈ ಮಾಡಬೇಕು. ಯಾಕಂತಂದ್ರೆ 3 ಓಮ್ ರೆಸಿಸ್ಟೆನ್ಸ್ ಇರೋದು ಲೂಪ್ 2 ಅಲ್ಲಿ. ಸೊ ಲೂಪ್ 2 ಅಲ್ಲಿ ಒಂದು I2 ನ ಕಂಡುಹಿಡಿಕೊಂಡ್ರೆ ನನಗೆ ವ್ಯಾಲ್ಯೂ ಸಿಗುತ್ತೆ. ಸೊ I2 ಕಂಡುಹಿಡಿಯೋದಕ್ಕೆ ಏನು ಮಾಡ್ತೀನಿ, ಲೂಪ್ 2 ಗೆ KVL ಅನ್ನು ಅಪ್ಲೈ ಮಾಡಿದ್ರೆ ಸಾಕು. KVL ಟು ಲೂಪ್ ನಂಬರ್ 2, ಸರಿನಾ. ಸೊ ಲೂಪ್ ನಂಬರ್ 2 ಗೆ ಅಪ್ಲೈ ಮಾಡಿದ್ರೆ ರೆಸಿಸ್ಟೆನ್ಸ್ ಯಾವ ಇರೋದು 2 ಓಮ್ ರೆಸಿಸ್ಟೆನ್ಸ್, 3 ಓಮ್ ರೆಸಿಸ್ಟೆನ್ಸ್ ಮತ್ತೆ 5 ಓಮ್ ಏನಾಗಿದೆ I1 ಮತ್ತೆ I2 ಮಧ್ಯೆ ಇದೆ. 10 ಓಮ್ ರೆಸಿಸ್ಟೆನ್ಸ್ ಕೂಡ I1 ಮತ್ತೆ I2 ಮಧ್ಯೆ ಇದೆ. ಸೊ ಫಸ್ಟ್ ಇವೆರಡು ಸೀರೀಸ್ ಆಗಿದಾವಲ್ಲ, ಅವನ್ನ ಆಡ್ ಮಾಡ್ಕೊಳ್ಳಿ. 3 + 2 is 5. ಸೊ V is equal to IR, resistance is 5 into current flowing through them is I2 plus ಇನ್ನು ಈ ಎರಡು ರೆಸಿಸ್ಟೆನ್ಸ್ ಯಾವ ರೀತಿ ಬರಬೇಕು, ಶೇರ್ ಆಗಿರುವಂತ ರೆಸಿಸ್ಟೆನ್ಸ್ ಅನ್ನ 5 into ಇದೇನಾಗಿದೆ ಲೂಪ್ 1 ಮತ್ತೆ ಲೂಪ್ 2 ಎರಡು ಮಧ್ಯೆ ಇದೆ ಅಂದ್ರೆ ಶೇರ್ ಆಗಿದೆ. ಸೊ ಇವಾಗ ಬರೀತಿರೋದು ಯಾವುದು ಈಕ್ವೇಷನ್ ಲೂಪ್ ನಂಬರ್ 2. ಸೊ I2 - I1 plus 10 ಓಮ್ ಕೂಡ ಸೇಮ್. ಸೊ 10 into I2 - I1 which will be equal to 0. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. 5 into I2 plus 5 into I2 ಅಂತಂದ್ರೆ 5I2 plus into minus minus 5 into I1 plus 10 into I2 ಅಂತಂದ್ರೆ 10I2 plus into minus minus 10I1 will be equal to 0. ಇನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. I1 ಒಂದು ಕಡೆ I2 ಒಂದು ಕಡೆ ಬರ್ಕೊಂತೋಳಿ. ಸೊ I1 ಇದೆ 5 minus 5I1 minus 10I1. ಸೊ minus 15I1 5I2 10I2 10I2 plus 10I2 plus 20I2 ಆಯ್ತು which will be equal to 0. ಬಟ್ ನನಗೆ I1 ವ್ಯಾಲ್ಯೂ ಗೊತ್ತಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. -15 into 5 plus 20I2 will be equal to 0. ನನಗೆ I2 ವ್ಯಾಲ್ಯೂ ಬೇಕು. ಸೊ ಅದನ್ನು ಉಳಿಸ್ಕೊಂತೀನಿ. ಇನ್ನು ಉಳಿದಿದ್ದೆಲ್ಲ ಆ ಕಡೆ ಕಳಿಸಿ. 20I2 will be equal to 15 into 5 ಅಂದ್ರೆ 75 -75 ಆ ಕಡೆ ಹೋದ್ರೆ plus 75. 20 ನ ಈ ಕಡೆ ಕಳಿಸಿದ್ರೆ ಗೊತ್ತೆ ಡಿನಾಮಿನೇಟರ್ 5 4s are 20 5 1s are 5 5 5s are 25. 15/4 ಅಂತಂದ್ರೆ ಎಷ್ಟಾಗುತ್ತೆ ವ್ಯಾಲ್ಯೂ 4 3s are 12 7s are 28 4 5s are 20. ಸೊ 3.75 ಆಂಪಿಯರ್ is I2. ಸೊ I1 ವ್ಯಾಲ್ಯೂ 5 ಆಂಪಿಯರ್ ಗೊತ್ತಾಯ್ತು. I2 will be equal to 3.75. ಸೊ ಇದೇನು ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 3 ಅಲ್ಲಿ ಏನಿದೆ ನಾನು ನಮಗೆ ಬೇಕಾಗಿರುವಂತದನ್ನ ಮಾತ್ರ ನಾವು ಆಡ್ ಮಾಡ್ತಾ ಹೋಗ್ತೀವಿ ಅಂತ. ಸೊ 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಿರುವಂತ ಕರೆಂಟ್ ಬೇಕಿತ್ತು. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನಾಯ್ತು, I1 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗಿದ್ದು ಇಟ್ಸ್ ವ್ಯಾಲ್ಯೂ is -1 ಆಂಪಿಯರ್ ಪ್ಲಸ್ ಸ್ಟೆಪ್ ನಂಬರ್ 2 ಅಲ್ಲಿ 3 ಓಮ್ ರೆಸಿಸ್ಟೆನ್ಸ್ ಹತ್ರ ಹೋಗಿರುವಂತ ಕರೆಂಟ್ ಯಾವುದು I2. ಸೊ I2 ವ್ಯಾಲ್ಯೂ ನಮಗೆ ಗೊತ್ತಿದೆ ಏನು 3.75 ಆಂಪಿಯರ್. ಸೊ ಎರಡನ್ನೂ ಕೂಡ ಆಡ್ ಮಾಡಿದ್ರೆ ಏನಾಗುತ್ತೆ -1 ಪ್ಲಸ್ 3.75 ಪ್ಲಸ್ 2.75 ಆಂಪಿಯರ್. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಏನು 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗಿರುವಂತ ಕರೆಂಟ್ ವ್ಯಾಲ್ಯೂ 2.75 ಆಂಪಿಯರ್ ಅಷ್ಟೇ. ಫಸ್ಟ್ ಸ್ಟೆಪ್ ಅಲ್ಲಿ ಕರೆಂಟ್ ಅನ್ನು ತೆಗೆದುಬಿಟ್ಟು ವೋಲ್ಟೇಜ್ ಅನ್ನು ಉಳಿಸ್ಕೊಂಡ್ವಿ. ಆಮೇಲೆ 3 ಓಮ್ ರೆಸಿಸ್ಟೆನ್ಸ್ ಹತ್ರ ಯಾವ ಕರೆಂಟ್ ಹೋಯ್ತು ಅದರ ವ್ಯಾಲ್ಯೂನ ಕಂಡುಹಿಡಿದ್ವಿ. ನೆಕ್ಸ್ಟ್ ವೋಲ್ಟೇಜ್ ಅನ್ನು ತೆಗೆದುಬಿಟ್ಟು ಕರೆಂಟ್ ಅನ್ನು ಉಳಿಸ್ಕೊಂಡ್ವಿ. ಸೊ ಕರೆಂಟ್ ಅನ್ನು ಉಳಿಸ್ಕೊಂಡ್ಮೇಲೆ ಅದರ ಕರೆಂಟ್ ಅನ್ನು ಉಳಿಸ್ಕೊಂಡ್ಮೇಲೆ 3 ಓಮ್ ರೆಸಿಸ್ಟೆನ್ಸ್ ಹತ್ರ ಹೋಗಿರುವಂತ ಕರೆಂಟ್ ಅನ್ನು ಕಂಡುಹಿಡಿದ್ವಿ. ಫಸ್ಟ್ ಸ್ಟೆಪ್ ಅಲ್ಲಿ 3 ಓಮ್ ರೆಸಿಸ್ಟೆನ್ಸ್ ಹತ್ರ ಯಾವುದು ಕರೆಂಟ್, ಸೆಕೆಂಡ್ ಸ್ಟೆಪ್ ಅಲ್ಲಿ 3 ಓಮ್ ರೆಸಿಸ್ಟೆನ್ಸ್ ಹತ್ರ ಯಾವುದು ಕರೆಂಟ್, ಅವೆರಡು ವ್ಯಾಲ್ಯೂನ ಆಡ್ ಮಾಡಿದ್ರೆ ನಮಗೆ ಫೈನಲ್ ವ್ಯಾಲ್ಯೂ ಸಿಗುತ್ತೆ. ಯಾಕಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಒಂದು ಸೋರ್ಸ್ ಅನ್ನು ತೆಗೆದು ಒಂದು ಉಳಿಸ್ಕೊಂಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡಿದ್ವಿ, ಇದನ್ನ ಉಳಿಸ್ಕೊಂಡು ಇದನ್ನ ತೆಗೆದ್ವಿ. ಸೊ ಅವೆರಡನ್ನು ಉಳಿಸ್ಕೊಂಡಾಗ ಏನಂತ ಎರಡು ಸೋರ್ಸ್ಗಳು ಇದ್ದಾಗ ಎಷ್ಟು ಕರೆಂಟ್ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ದಟ್ ಇಸ್ ದ ಫೈನಲ್ ಆನ್ಸರ್. ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡಬೇಕು ಸೂಪರ್ ಪೊಸಿಷನ್ ಥಿಯರಮ್ ಮೇಲೆ ಈಸಿ ಅರ್ಥ ಆಗೋದಕ್ಕೋಸ್ಕರ. ಸೊ ಎಲ್ಲ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.